ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಆ್ಯಕ್ಚುಲಿ ಮೈಸೂರಲ್ಲಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೈಕಲ್ಲು, ಒಂದು ಬೈಕು ಎರಡನ್ನೂ, ಅಂದರೆ ಕಲೆಕ್ಟಿಬಲ್ ಟಾಯ್ಸ್ ಅಂತ ಹೇಳ್ತಾರೆ ಇದನ್ನು, ಮಿನೇಚರ್ಗಳು ಇವು. ಇದನ್ನು ನಾನು ಎರಡನ್ನೂ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಎರಡನ್ನೂ ನೋಡಿ, ಇಲ್ಲಿದೆ ಎರಡು ಇದೆ, ಇಲ್ಲಿ ಎರಡು ಬಾಕ್ಸ್ ಇದೆ, ಪ್ಯಾಕ್ಡ್ ಆಗಿದೆ. ಇವೆರಡನ್ನೂ ಈಗ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಮಿನೇಚರ್ಸ್ ಇವು, ಕಲೆಕ್ಟ್ ಮಾಡಿ ಹಾಬಿ ಇರುತ್ತೆ ಕೆಲವ್ರಿಗೆಲ್ಲ, ಮಿನೇಚರ್ಸು ವೆಹಿಕಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ. ಈಗ ನಾನು ಎರಡು ಐಟಮ್ಸ್ನ ತಂದಿದ್ದೀನಿ. ಒಂದು ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್ ಅವ್ರದ್ದು, ಆಮೇಲೆ ವಿಂಟೇಜ್ ಸೈಕಲ್ಲು. ಎರಡಿದೆ ಐಟಮ್ಸು. ಇವೆರಡನ್ನೂ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ವಿಂಟೇಜ್ ಸೈಕಲ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಏನು ಫ್ರೆಂಡ್ಸ್, ಇದು ಎಲ್ಲನೂ ನಾವೇನೇ ಇದು ಮಾಡಬೇಕು, ಸೆಟ್ ಮಾಡಬೇಕು, ಆ ಥರ ಕೊಟ್ಬಿಟ್ಟವ್ರೆ. ಇಲ್ಲಿ ನೋಡಿ, ಇದನ್ನೆಲ್ಲ ನಾವೇ ಸೆಟ್ ಮಾಡಬೇಕು ಅಂತ ಅನಿಸುತ್ತೆ. ಮೋಸ್ಟ್ಲಿ ಫಿಕ್ಸ್ ಮಾಡಬೇಕು ನಾವೇ ಎಲ್ಲನೂ. ಇದನ್ನೆಲ್ಲ ಬಿಡಿಯಾಗಿ ಕೊಟ್ಬಿಟ್ಟವ್ರೆ ಎಲ್ಲನೂ. ಇದನ್ನೆಲ್ಲ ಫಿಕ್ಸ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಈಗ ಟ್ರೈ ಮಾಡ್ತೀನಿ. ಈಗ ನೋಡಿ, ಕಾಣಿಸ್ತಾ ಇದೆಯಾ ಯಾವ ಥರ ಕೊಟ್ಟವ್ರೆ ಅಂತ? ಇಲ್ಲೆಲ್ಲ ಯಾವ ಥರ ಫಿಕ್ಸ್ ಮಾಡೋದು ಡೀಟೇಲ್ಸ್ ಎಲ್ಲ ಕೊಟ್ಟವ್ರೆ ನೋಡಿ. ಎಲ್ಲನೂ ಕೊಟ್ಬಿಟ್ಟಾರೆ, 1 by 1 ಯಾವ ಥರ ಇದನ್ನು ನಾವು ಫಿಕ್ಸ್ ಮಾಡಬೇಕು ಅನ್ನೋದು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟವ್ರೆ. ಇಷ್ಟೊಂದು ಡೀಟೇಲ್ಸ್ ಕೊಟ್ಟವ್ರೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ ಟ್ರೈ ಮಾಡಿ ನೋಡ್ತೀನಿ. ನನಗೆ ಗೊತ್ತಿಲ್ಲ ಯಾವ ಥರ ಫಿಕ್ಸ್ ಮಾಡೋದು ಅಂತ. ಇದನ್ನು ಟ್ರೈ ಮಾಡೋಣ. ನೋಡಿ, ಪಾರ್ಟ್ಸ್ಗಳೆಲ್ಲ ಹೆಂಗೆ ಕಾಣಿಸ್ತೈತೆ. ಬನ್ನಿ ಓಪನ್ ಮಾಡೇ ಬಿಡೋಣ. ಸುರಿತೀನಿ ಈಗ ಕೆಳಕ್ಕೆ ಎಲ್ಲನೂ. ಇಷ್ಟು ಪಾರ್ಟ್ಸ್ ಇದೆ ನೋಡಿ. ಏನೋ ಬ್ಯಾಗು ಎಲ್ಲ ಕೊಟ್ಟವ್ರೆ. ಇದನ್ನು ಸುರಿದು ಬಿಡ್ತೀನಿ ಈಗ ಕೆಳಕ್ಕೆ. ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ ಕೊಟ್ಟವ್ರೆ. ಯಾವ ಥರ ಕಾಣಿಸ್ತಾ ಐತೆ ಅಂತ ನೋಡಿ. ಬಿಡಿ ಪಾರ್ಟ್ಸ್ಗಳು ಎಲ್ಲ. ಚಕ್ರ ನೋಡಿ, 2 ಚಕ್ರ, ಚೈನ್ದು ಬಾಕ್ಸು ಮುಂದ್ಗಡೆ ಬರುತ್ತಲ್ಲ ಅದು, ಆಮೇಲೆ ಹ್ಯಾಂಡಲ್ಲು ಎಲ್ಲ ಕೊಟ್ಬಿಟ್ಟವ್ರೆ. ಮೈನ್ ಪಾರ್ಟು ಎಲ್ಲ ಕೊಟ್ಟವ್ರೆ. ಹಿಂದ್ಗಡೆ ಕ್ಯಾರಿಯರ್ ನೋಡಿ ಫ್ರೆಂಡ್ಸ್, ಕ್ಯಾರಿಯರು. ಇದು ಯಾವುದೋ ಒಂದು ಎಕ್ಸ್ಟ್ರಾ ಏನೋ ಬ್ಯಾಗ್ ಥರ ಐತೆ, ಇದನ್ನು ಅಟ್ಯಾಚ್ ಮಾಡಬೇಕೇನೋ, ಇದನ್ನು ಕೊಟ್ಟವ್ರೆ. ಸೀಟ್ ನೋಡಿ ಫ್ರೆಂಡ್ಸ್, ಸೀಟು ಏನು ಸ್ಕ್ರೂ ಅದು ಇದು ಎಲ್ಲ ಕೊಟ್ಬಿಟ್ಟವ್ರೆ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತೈತೆ ಎಲ್ಲ. ಇದನ್ನೆಲ್ಲ ಅಸೆಂಬಲ್ ಮಾಡೋದು ಹೆಂಗೆ ಅಂತಲೇ ಗೊತ್ತಿಲ್ಲ ನನಗೆ. ಟ್ರೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಇದೇನಿದು ಆಲ್ರೆಡಿ ಬಟ್ಟೆ ಪ್ಲೇಸ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ಅಂತ ಅನ್ಕೋಬೇಡಿ. ನೆನ್ನೆ ಅದು ಮಾಡೋಕ್ಕೆ ಆಗಲಿಲ್ಲ, ಅಸೆಂಬಲ್ ಮಾಡೋಕ್ಕೆ ಆಗಲಿಲ್ಲ ಸ್ಪೇರ್ ಪಾರ್ಟ್ಸ್ನೆಲ್ಲ ಸೈಕಲ್ದನ್ನು. ಆಮೇಲೆ ಮನೆಗೆ ತಗೊಂಡೋಗಿ ಟ್ರೈ ಮಾಡಿದೆ. ಇಲ್ಲ ಅಂದರೂ ನನಗೆ ಅರೌಂಡ್ 3 hours ಹಿಡೀತು. ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಯಾವ ಥರ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮಲ್ವ ಎಲ್ಲನೂ ನಾನು ಅಸೆಂಬಲ್ ಮಾಡಿದ್ದು. ಯಾವ ಥರ ಅಂತ ಗೊತ್ತಾಗಲಿಲ್ಲ. ಮುಂದ್ಗಡೆ ಚಕ್ರಕ್ಕೆ ಹಾಕ್ಬಿಟ್ಟು ಹಿಂದ್ಗಡೆ ಚಕ್ರಕ್ಕೆ ಹಾಕ್ಬಿಟ್ಟಿದ್ದೀನಿ ಸ್ಪೇರ್ ಪಾರ್ಟ್ಸ್ನೆಲ್ಲ. ಹಂಗೆಲ್ಲ ಆಗಿ ತುಂಬ ಟೈಮ್ ಹಿಡಿದ್ಬಿಡ್ತು. ಅದಕ್ಕೆ ನೆನ್ನೆ ಮಾಡೋಕ್ಕೆ ಆಗಲಿಲ್ಲ. ಈಗ ನಾನು ಎಲ್ಲನೂ ಒಂದು ತಕ್ಕ ಮಟ್ಟಿಗೆ ಎಲ್ಲನೂ ಅಸೆಂಬಲ್ ಮಾಡಿದ್ದೀನಿ ಸೈಕಲ್ನ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಅಸೆಂಬಲ್ ಮಾಡಿದ್ದೀನಿ. ಒಂದು 90% ಎಲ್ಲ ಟ್ರೈ ಮಾಡಿದೆ. 1-2 ಸ್ಕ್ರೂ ಏನೋ ಲೂಸ್ ಆಗೈತೆ. ನೋಡಿ ಹಿಂಗೆ ಕಾಣಿಸ್ತೈತೆ ನಮ್ಮ ವಿಂಟೇಜ್ ಸೈಕಲ್. ಈಗ ಬರ್ತಾ ಈ ಸೈಕಲ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟೈತೆ ಎಲ್ಲರ ಮನೆಯಲ್ಲೂ. ಹಳ್ಳಿ ಸೈಡು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇದೇ ಸೈಕಲ್ ಇರ್ತಿತ್ತು ಅವಾಗೆಲ್ಲ, ಅಲ್ವಾ ಫ್ರೆಂಡ್ಸ್? ನೀವು ಈ ಥರ ಸೈಕಲ್ನ ತುಳಿದಿದ್ರೆ, ಟ್ರೈ ಮಾಡಿದರೆ, ಇದನ್ನೆಲ್ಲ ನೀವು ಆಲ್ಮೋಸ್ಟ್ ಎಲ್ಲರ ಹಳ್ಳಿಗಳಲ್ಲಿ ಒಂದು 20 ವರ್ಷದಿಂದ ನೋಡಿದ್ರೆ ಎಲ್ಲರ ಮನೆಯಲ್ಲೂ ಇರ್ತಿತ್ತು ಈ ಸೈಕಲ್ಲು. ಈಗ ಬರ್ತಾ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಡೈರೆಕ್ಟ್ ಬೈಕಿಗೆ ಹೊಂಟಾಗ್ತಾರೆ. ನೀವೇನಾದರೂ ಈ ಥರದ ಸೈಕಲ್ನ ಟ್ರೈ ಮಾಡಿದರೆ ತುಳಿಯೋಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಲ್ಲಿ ಒಳಗಡೆ ಕಾಲು ಹಾಕ್ಬಿಟ್ಟು, ಆರ್ಪೆಟ್ಲು ಅಂತ ಹೇಳ್ತಾರಲ್ಲ, ಇಲ್ಲಿ ಒಳಗಡೆ ಕಾಲು ಹಾಕ್ಬಿಟ್ಟು ಅಲ್ಲಿಂದ ತುಳಿತಾಯಿದ್ದೋ. ಫುಲ್ ಸೀಟ್ ಎಟ್ಕಿಸ್ತೇನೆ, ಅಲ್ವಾ ಫ್ರೆಂಡ್ಸ್? ನೋಡಿ ಹೆಂಗೆ ಕಾಣಿಸ್ತೈತೆ ನಿಮಗೆ. ಚೈನ್ ಬಾಕ್ಸು, ಆಮೇಲೆ ಹಿಂದ್ಗಡೆ ಚಕ್ರ, ಮುಂದ್ಗಡೆ ಚಕ್ರ ಎಲ್ಲ ಎಷ್ಟು
ಎಷ್ಟು ರಿಯಲಿಸ್ಟಿಕ್ಕಾಗಿ ಮಾಡವ್ರೆ ನೋಡಿ. ಹಿಂಗೆ ನೋಡ್ತಾಯಿದ್ರೆ ಒರಿಜಿನಲ್ ಸೈಕಲ್ ನೋಡ್ದಂಗೆ ಫೀಲ್ ಬಂದ್ಬಿಡುತ್ತೆ ನೋಡಿ. ಈ ಪೆಡಲೆಲ್ಲ ತಿರುಗುತ್ತೆ, ಪೆಡಲ್ಲು ಎಲ್ಲ ತಿರುಗುತ್ತೆ. ಮುಂದ್ಗಡೆ ನೋಡಿ, ಮುಂದ್ಗಡೆ ಲೈಟು, ಹೆಡ್ಲೈಟು, ಆಮೇಲೆ ಇದು ಬ್ರೇಕ್ದು ಎಲ್ಲನೂ ಅಟ್ಯಾಚ್ ಮಾಡಿದ್ದಾರೆ. ಬ್ರೇಕು ಎಲ್ಲನೂ ಪ್ರತಿಯೊಂದೂ. ಕ್ಯಾರಿಯರ್ ನೋಡಿ ಫ್ರೆಂಡ್ಸ್, ಹಿಂದೆ ಕ್ಯಾರಿಯರ್ ಹೆಂಗೆ ಕಾಣಿಸ್ತೈತೆ, ಚೈನ್ ಬಾಕ್ಸು, ಕ್ಯಾರಿಯರು ಎಲ್ಲ ನೋಡಿ ಹೆಂಗೆ ಕಾಣಿಸ್ತೈತೆ. ಓಕೆನಾ. ಈ ಸೈಡ್ ನೋಡಿ ಇವಾಗ ಯಾವ ಥರ. ಇದನ್ನು ಆಲ್ರೆಡಿ ಈ ಥರದ್ದು ಒಂದು ಸೈಕಲ್ನ ನಾನು ಅನ್ಬಾಕ್ಸ್ ಮಾಡಿದೆ, ಬಟ್ ಕರೆಕ್ಟಾಗಿ ರಿವ್ಯೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ಮತ್ತೆ ಅನ್ಬಾಕ್ಸ್ ಮಾಡಿದೆ. ನೋಡಿ ಹೆಂಗೆ ಕಾಣಿಸ್ತೈತೆ. ಇಲ್ಲಿ ನೋಡಿ ಪಂಪ್ ಹೊಡಿಯೋದು ಬೇರೆ ಕೊಟ್ಟವ್ರೆ ಇದ್ರ ಜೊತೆಗೆ. ನೋಡಿ ಹೆಂಗೆ ಕಾಣಿಸ್ತೈತೆ. ಸುಮ್ಮನೆ ಏನೋ ಒಂದು ಪೈಪ್ ಥರ ಚಿಕ್ಕ ಪೈಪ್ನ ಇದು ಮಾಡಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ ಅಷ್ಟೇ. ಪಂಪ್ ಹೊಡಿಯೋದು ಬೇರೆ ಕೊಟ್ಟವ್ರೆ. ಆಮೇಲೆ ಸೈಡಲ್ಲಿ ಒಂದು ಬ್ಯಾಗ್ ನೇತಾಕೊಂಡು ಹೋಗ್ತಿದ್ರಲ್ಲ ಅವಾಗೆಲ್ಲ, ಸೈಡಲ್ಲಿ ಹಿಂಗೆ ನೇತಾಕ್ಬಿಡ್ಬೋದು ಇದನ್ನು. ನೋಡಿ ಹಿಂಗೆ ನೇತಾಕ್ಬಿಡ್ಬೋದು, ಅದನ್ನು ಸಹ ಕೊಟ್ಟವ್ರೆ. ಬ್ಯಾಗು, ಆಮೇಲೆ ಪಂಪ್ ಹೊಡಿಯೋದು ಪ್ರತಿಯೊಂದೂ ಕೊಟ್ಟವ್ರೆ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ. 360 ಡಿಗ್ರಿಲಿ ಒಂದು ಸರಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಎಲ್ಲ. ಓಕೆನಾ ಫ್ರೆಂಡ್ಸ್, ಬನ್ನಿ ಒಂದು ಸರಿ ನಿಮಗೆ ಕೈಯಲ್ಲೇ ಓಡಿಸಿ ತೋರಿಸ್ತೀನಿ. ಆ್ಯಕ್ಚುಲಿ ಪೆಡಲ್ನ ತುಳಿದೆ ಹಿಂದ್ಗಡೆ ಚಕ್ರನೇ ಓಡ್ತಾ ಇಲ್ಲ. ಪೆಡಲ್ನ ತುಳಿದ್ರೂ ಅದಕ್ಕೆ ಕೈಯಲ್ಲೇ ಓಡಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಹೋಗ್ತಾಯಿದೆ, ಚೆನ್ನಾಗಿ ಹೋಗ್ತಾಯಿದೆ ಅಲ್ವಾ. ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಓಡಿಸ್ಬಿಡ್ಬೋದು. ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ ಫ್ರೆಂಡ್ಸ್. ಹೋಗ್ತಾಯಿದ್ರೆ ಹೋಗ್ತಾನೇ ಇರ್ಬೋದು ಹಿಂಗೆ. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾಯಿದೆ ನಮ್ಮ ಸೈಕಲ್ಲು. ಕೈಯಲ್ಲೇ ತೊಳ್ಕೊ ಹೋಗ್ತಾ ಇದ್ದೀನಿ ನಾನು, ಕೈಯಲ್ಲೇ ತೊಳ್ಕೊ ಹೋಗ್ತಾ ಇದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಸೈಕಲ್. ಬನ್ನಿ ಇನ್ನೊಂದು ರೌಂಡು ಇನ್ನೊಂದು ಸರಿ ಹೋಗಿ ಬರೋಣ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತೈತಲ್ವ. ಇವಾಗ ಸೈಕಲ್ನ ನೋಡಿದ್ರಲ್ವ, ಬನ್ನಿ ಈಗ ನಮ್ಮ ಕ್ಲಾಸಿಕ್ 350 ಅದನ್ನು ಅನ್ಬಾಕ್ಸ್ ಮಾಡೋಣ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350ನ ಅನ್ಬಾಕ್ಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್ ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ಈ ಬೈಕು. ಆಲ್ಮೋಸ್ಟ್ ಒರಿಜಿನಲ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಇದು ನೇಚರ್ಸ್ ಎಲ್ಲ. ಓಕೆನಾ, ಬನ್ನಿ ಓಪನ್ ಮಾಡೋಣ ಈಗ. ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ. ನಿಮಗೆ ಎಕ್ಸ್ಟ್ರಾ 2 ಇದು ಟ್ಯಾಂಕ್ ಇರುತ್ತಲ್ಲ, ಪೆಟ್ರೋಲ್ ಟ್ಯಾಂಕ್ದು, ಅದನ್ನು ಸಹ ಕೊಟ್ಟಿರ್ತಾರೆ. 2 ಎಕ್ಸ್ಟ್ರಾ ಕಲರು ಇದು. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ ಎಲ್ಲ ನಿಮಗೆ ಹತ್ರದಿಂದ ಒಂದು ಸರಿ ನೋಡಿ. ಇದು ಎಕ್ಸ್ಟ್ರಾ ನಿಮಗೆ ಫುಲ್ ಬ್ಯಾಕ್ ಆಪ್ಷನ್ ಮಾಡುವಂಥದ್ದು ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸು ಸಹ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ, ನೋಡಿ ಬೈಕ್ ಹೆಂಗೆ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್ ಬೈಕ್ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ. ಇವಾಗ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಟಯರೆಲ್ಲ, ಚಕ್ರಗಳೆಲ್ಲ ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ. ಪೆಟ್ರೋಲ್ ಟ್ಯಾಂಕ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಫ್ರಂಟ್ ಸೀಟು, ಬ್ಯಾಕ್ ಸೀಟು ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಆಮೇಲೆ ಇದು ನೋಡಿ ಏನೋ ಚೈನು ಸಹ ಕೊಟ್ಟಿದ್ರೆ ಯಾವ ಥರ ಕಾಣಿಸ್ತಾ ಇದೆ. ಪ್ಲ್ಯಾಸ್ಟಿಕ್ ಚೈನ್ ಅದು ಅಷ್ಟೇ, ಸುಮ್ಮನೆ ಅಟ್ಯಾಚ್ ಮಾಡಿದರೆ ಏನು ತಿರ್ಸೋಕ್ಕಾಗಲ್ಲ ಅದನ್ನು. ನೋಡಿ ಹೆಂಗೆ ತಿರುಗ್ತಾ ಇದೆ ಹ್ಯಾಂಡಲೆಲ್ಲ. ಮುಂದ್ಗಡೆ ನೋಡಿ ಹೆಡ್ಲೈಟ್ಸ್ ಎಲ್ಲ ಹೆಂಗೆ ಕೊಟ್ಟಿದ್ದಾರೆ. ಮಡ್ ಗಾರ್ಡು ಎಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲಿ ನೋಡಿ ಮಿರರ್ಸು ಸಹ ಹೆಂಗೆ ಕೊಟ್ಟಿದ್ದಾರೆ. ಮಿರರ್ ಸ್ವಲ್ಪ ಕಾಣಿಸುತ್ತೆ, ನಮ್ಮ ಫೇಸು ಸ್ವಲ್ಪ ಒಂಚೂರು ಕಾಣಿಸುತ್ತೆ ಅಷ್ಟೇ. ಇಂಜಿನ್ ಪಾರ್ಟ್ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ. ಇಂಜಿನ್ ಪಾರ್ಟ್ ಎಲ್ಲ ಎಷ್ಟು ಡೀಟೈಲ್ಡ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತ. ಓಕೆನಾ, ಒಂದು ನಿಮಿಷ ನಿಲ್ಲಿಸ್ತೀನಿ. ನೋಡಿ ಬ್ಯಾಕ್ ಸೈಡ್ ನೋಡಿ ಫ್ರೆಂಡ್ಸ್, ಇಂಡಿಕೇಟರ್ಸು, ನಂಬರ್ ಪ್ಲೇಟು, ನಂಬರ್ ಏನು ಕೊಟ್ಟಿಲ್ಲ, ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ. ಅಯ್ಯೋ ಬಿದ್ದೋಯ್ತು, ಒಂದು ನಿಮಿಷ ರೀ, ಗಾಳಿಗೆ ಬಿದ್ದೋಗ್ತಾ ಇರ್ತಿದೆ.
ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಿಮಗೇನಾದರೂ ಈ ಥರ ಕಲೆಕ್ಟಿಬಲ್ ಟಾಯ್ಸ್ನ ಅಂದರೆ ಮಿನೇಚರ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋ ಅಭ್ಯಾಸ ಇದ್ದರೆ ನೋಡಿ ಈ ಥರದ್ದೆಲ್ಲ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೋದು. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಎಲ್ಲನೂ ವೆರಿ ಡೀಟೇಲ್ಸ್ನೆಲ್ಲ ಒರಿಜಿನಲ್ ಬೈಕಲ್ಲಿ ಏನೇನು ಇರುತ್ತೆ ಡೀಟೇಲ್ಸು ಅದನ್ನೆಲ್ಲನೂ ಅಟ್ಯಾಚ್ ಮಾಡಿ ಬಿಲ್ಡ್ ಮಾಡಿರ್ತಾರೆ, ಡಿಸೈನ್ ಮಾಡಿರ್ತಾರೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಸೈಲೆನ್ಸರ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಇದು ಮೂವ್ ಕೂಡ ಆಗುತ್ತೆ, ಚಕ್ರ ತಿರುಗುತ್ತೆ ನೋಡಿ. ಈ ಥರ ಮೂವ್ ಕೂಡ ಆಗುತ್ತೆ. ಒಂದು ನಿಮಿಷ ಸ್ಟ್ಯಾಂಡ್ ಎತ್ತಿಬಿಡ್ತೀನಿ ನೋಡಿ ಫ್ರೆಂಡ್ಸ್. ಚಕ್ರ ಎಲ್ಲ ಹೆಂಗೆ ರೊಟೇಟ್ ಆಗ್ತಾಯಿದೆ. ಹಿಂದ್ಗಡೆ ಚಕ್ರ, ಮುಂದ್ಗಡೆ ಚಕ್ರ ಸ್ವಲ್ಪ ಸ್ಟ್ರಕ್ ಆಗಿದೆ, ರೊಟೇಟ್ ಆಗ್ತಾಯಿಲ್ಲ. ಒಂಚೂರು ಬಿಗಿಯಾಗ್ಬಿಟ್ಟಿದೆ ಮುಂದ್ಗಡೆ ಚಕ್ರ. ಹಿಂದ್ಗಡೆ ಚಕ್ರ ಆರಾಮಾಗಿ ರೊಟೇಟ್ ಆಗುತ್ತೆ. ನಾವು ಇದನ್ನು ಕೈಯಲ್ಲೇ ತಳ್ಕೊಂಡು ಓಡಿಸ್ಬೋದು. ಆಮೇಲೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ ಫುಲ್ ಬ್ಯಾಕ್ ಆಕ್ಷನ್ದು. ಅದನ್ನು ಅಟ್ಯಾಚ್ ಮಾಡಿದ್ರೆ ಫುಲ್ ಬ್ಯಾಕ್ ಮಾಡಿದ್ರೆ ಇದು ಮುಂದಕ್ಕೆ ಹೋಗುತ್ತೆ. ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಒಂದ್ಸರಿ ಕೈಯಲ್ಲಿ ಓಡಿಸ್ಬಿಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಕ್ಲಾಸಿಕ್ 350 ಬೈಕ್ ಹೆಂಗೆ ಹೋಗ್ತಾ ಇದೆ ನೋಡಿ. ಯಾವ ಥರ ರಿಯಲ್ ಬೈಕ್ ಹೋದಂಗೆ ಫೀಲ್ ಬರುತ್ತೆ ನಿಮಗೆ ಕೈಯಲ್ಲಿ ತಳ್ತಾ ಇದ್ರು. ಬನ್ನಿ ಇನ್ನೊಂದು ರೌಂಡ್ ಹೋಗಿದ್ದು ಬರೋಣ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಮುಂದ್ಗಡೆ ರೋಡ್ ಇರೋದ್ರಿಂದ ರೋಡಲ್ಲೇ ಹೋದಂಗೆ ಫೀಲ್ ಬರುತ್ತೆ ನಿಮಗೆ. ನೋಡಿ ಹೆಂಗೆ ಹೋಗ್ತಾ ಇದೆ ಕ್ಲಾಸಿಕ್ 350. ನೋಡಿ ಹಿಂದಕ್ಕೆ ಬರ್ತಾ ಇದ್ದೀನಿ ಈಗ. ಮುಂದ್ಗಡೆ ಚಕ್ರನೇ ರೊಟೇಟ್ ಆಗ್ತಾಯಿಲ್ಲ. ನೋಡಿದ್ರೆ ಫ್ರೆಂಡ್ಸ್ ಯಾವ ಥರ ಇದೆ ಮಿನೇಚರ್ ಕ್ಲಾಸಿಕ್ 350. ಬನ್ನಿ ಫ್ರೆಂಡ್ಸ್ ಇವಾಗ ಇದ್ರದ್ದು ಫುಲ್ ಬ್ಯಾಕ್ ಆಕ್ಷನ್ ಕೊಟ್ಟಿದ್ರಲ್ಲ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ದು, ಅದನ್ನು ನಿಮಗೆ ಅಟ್ಯಾಚ್ ಮಾಡಿ ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸರಿ. ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ನಾನು ಸ್ಕ್ರೂ ಡ್ರೈವರಿಂದ ತೆಗ್ದಿದ್ದೀನಿ. ಅದನ್ನು ಸ್ಕ್ರೂನ ತೆಗೆದುಬಿಟ್ರೆ ನಿಮಗೆ ಡಬಲ್ ಸ್ಟ್ಯಾಂಡದು ಏನು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ ಅದು ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್ ನಮಗೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಆಪ್ಷನ್ ಇದು ಫುಲ್ ಬ್ಯಾಕ್ ಆಕ್ಷನ್ ಕೊಟ್ಟಿರ್ತಾರಲ್ಲ ಅದನ್ನು ಈ ಥರ ಹಾಕಬೇಕು. ಹಿಂದ್ಗಡೆ ಹಿಂಗೆ ಹಾಕ್ಬಿಟ್ಟು ಇದರಿಂದ ಇನ್ನೊಂದು ಎಕ್ಸ್ಟ್ರಾ ಇದು ಕೊಟ್ಟಿರ್ತಾರೆ, ಅದನ್ನು ಈ ಥರ ಹಾಕ್ಬೇಕಾಗುತ್ತೆ ನಮಗೆ. ನೋಡಿ ಈ ಥರ ಹಾಕ್ಬಿಟ್ಟು ಸ್ಕ್ರೂ ಕೊಟ್ಟಿರ್ತಾರಲ್ಲ ಅದನ್ನು ಇಲ್ಲಿ ಮತ್ತೆ ಇದು ಮಾಡಬೇಕು, ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿಬಿಟ್ರೆ ಫುಲ್ ಬ್ಯಾಕ್ ಆಕ್ಷನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಫುಲ್ ಬ್ಯಾಕ್ ಆಕ್ಷನ್ ರೆಡಿಯಾಗಿದೆ. ಎಳೆದು ಬಿಡೋಣ ಬನ್ನಿ ಹೆಂಗೆ ಹೋಯ್ತದೆ ನೋಡೋಣ. ನೋಡಿ ಫ್ರೆಂಡ್ಸ್ ಅಯ್ಯೋ ಒಳಕ್ಕೆ ಬಿದ್ದೈತಿತ್ತು ಫ್ರೆಂಡ್ಸ್. ಇವಾಗ ನೋಡಿ ಹೆಂಗೆ ಎಳೆದು ಬಿಡ್ತೀನಿ ನೋಡಿ ಇದಕ್ಕೆ. ನೋಡಿ ಹೆಂಗೆ ಹೋಗ್ತಾ ಇದೆ, ಹಿಂಗೆ ಹೋಗುತ್ತೆ ಓಕೆನಾ. ಹಿಂದಕ್ಕೆ ಎಳೆದು ಬಿಟ್ರೆ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಒಂಟೆ ಹೋಗುತ್ತೆ ಇಲ್ಲಿ. ಫ್ರೆಂಡ್ಸ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿರೋ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಓಕೆನಾ. ಈ ಎರಡು ಬೈಕು ಅಂದರೆ ಒಂದು ವಿಂಟೇಜ್ ಸೈಕಲ್ಲು ಆಮೇಲೆ ಕ್ಲಾಸಿಕ್ 350 ಬೈಕ್ ಇವೆರಡು ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.